ಹಾಯ್, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ. ಬ್ಯಾಕ್ಗ್ರೌಂಡು ಬೇರೆ ಥರ ಅಂತ ತಿಳ್ಕೊಬೇಡಿ. ನಾನು ಹೊರಗಡೆ ಬಂದಿದ್ದೆ, ಇಲ್ಲಿಂದನೇ ರಿವ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ. ಇದು ವೀಕೆಂಡ್ ಎಪಿಸೋಡು. ನಾವು ತಿಳ್ಕೊಂಡು ಏನೇನೋ ಆಗುತ್ತೆ ವೀಕೆಂಡಲ್ಲಿ, ಈ ವೀಕ್ದೆಲ್ಲ ತೋರಿಸ್ತಾರೆ, ಏನೇನೋ ಮಾಡ್ತಾರೆ. ಇದನ್ನು ಸುದೀಪ್ ಸರ್ ಮಾತಾಡ್ತಾರೆ ಅಂತ. ಬಟ್ ಸುದೀಪ್ ಸರ್ ಬಂದೇ ಇಲ್ಲ. ಏನಂತ ಗೊತ್ತಿಲ್ಲ. ಏನು ಶೂಟಿಂಗಾ ಇಲ್ಲ ಏನು ಫೀವರಾ ಮೈ ಹುಷಾರಾಗಿಲ್ಲೋ ಏನೂ ಗೊತ್ತಾಗ್ತಾಯಿಲ್ಲ. ಬಟ್ ಅವರು ಮಾತಾಡಿಲ್ಲ, ಬಂದೂ ಇಲ್ಲ ಅವರು. ಇದಾದಮೇಲೆ ಆ ವೀಕ್ದೆಲ್ಲ ತೋರಿಸಿದ್ರು, ಇದೆಲ್ಲ ಅವ್ರು ಮಾಡಿದ್ದು. ಆಮೇಲೆ ಬಿಫೋರ್ ಡೇ, ದಟ್ ಈಸ್ ಫ್ರೈಡೇ ಏನು ಮಾಡಿದ್ರು ಎಲ್ಲ ತೋರಿಸಿದ್ರು. ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರು ಮಾತಾಡೋದು ಇದೇ ಆಯಿತು. ಇದಾದಮೇಲೆ ಅವ್ರ ಜೈಲಿಂದ ಅವ್ರನ್ನ ಹೊರಗಡೆ ಕರೆದ್ರು. ಕಳಪೆ ಉತ್ತಮ, ವಿನಯ್ಗೆ ಉತ್ತಮ, ಆಮೇಲೆ ಇವ್ರಿಗೆ ಕಳಪೆ, ಅದು ಒಂದು ತೋರಿಸಿದ್ರು, ನೆನ್ನೆ ತೋರಿಸಿದ್ರು. ಇದರಲ್ಲಿ ಫೈನಲಾಗಿ ಅವರು ಒಳಗಡೆ ಹೋಗುವಾಗ ಸಂಗೀತ ಅವರು ಜೈಲಿಗೆ, ನಾನು ಇದು ಟೈಮ್ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಅಂತ ಹೇಳಿದ್ರು. ಕರೆಕ್ಟು, ಟೈಮ್ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಅದನ್ನು ನಾನು ಯೋಚನೆ ಮಾಡ್ತಾಯಿದ್ದೀನಿ, ಅದು ಏನು ಉತ್ತರ ಹೇಳುತ್ತೆ ಅಂತ ಅದು ಗೊತ್ತಿಲ್ಲ. ಇದು ಆದಮೇಲೆ ಎಲ್ಲರನ್ನ ಲಿವಿಂಗ್ ಏರಲ್ಲಿ ಕೂಡಿಸ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು, ಇವತ್ತು ಕಾರಣಾಂತರದಿಂದ ಸುದೀಪ್ ಸಾರು ಬರೋದಿಲ್ಲ ಅಂತ. ಅದು ಹೇಳಿ ಆದಮೇಲೆ ಒಂದು 2 ನಿಮಿಷಕ್ಕೆಲ್ಲ ಹೊರಗಡೆಯಿಂದ ಸೌಂಡು ಹಾಡು ಬಂತು. ಇವರು ಕಾರ್ತಿಕರು ಸುದೀಪ್ ಅಣ್ಣ ಬರ್ತಾಯಿದ್ದಾರೆ ಅಂತ ಇವರು ಪ್ರ್ಯಾಂಕ್ ಮಾಡಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಕೊಂಡು ಹೋದರು. ಬಟ್ ನೋಡಿದ್ರೆ ಸುದೀಪ್ ಬಂದಿಲ್ಲ. 3rd ಸೀಸನ್ ಟೈಟಲ್ ವಿನ್ನರ್ ಶ್ರುತಿ ಅವ್ರು ಬಂದರು. ಓಕೆ, ಶ್ರುತಿ ಅವ್ರು ಬಂದರು, ಚೆನ್ನಾಗಿತ್ತು. ಅವ್ರದ್ದೇ ಹಾಡು ಹಾಕಿದ್ರು, ಎಲ್ಲರೂ ವೈಪ್ ಮಾಡಿದ್ರು, ಕಾಲು ಮುಕ್ಕೊಂಡು ಅವ್ರಿಗೆ ಇದು ಮಾಡಿದ್ರು. ಬಂದಿದ ತಕ್ಷಣ ಸೀಸನ್ ಹೇಗೆ ಓಡ್ತಾಯಿದೆ ಅಂತ ವಿನಯ್ ಅವ್ರು ಕೇಳಿದ್ರು. ಬಟ್ ಕೇಳಿದ್ದಕ್ಕೆ ಎಲ್ಲ ಸೂಪರಾಗಿದೆ, ಎಲ್ಲ ಸೀಸನ್ಗಿಂತ ಇದಕ್ಕೆ ಒಳ್ಳೆ ಇದರಿದೆ, ರೆಸ್ಪಾಂಡ್ ಇದೆ ಅಂತ. ನೀವೊಂದು ತಿಳ್ಕೊಂಡು ನೋಡಿದ್ರೆ ಗೊತ್ತಾಗ್ತಾಯಿತ್ತು. ಎಲ್ಲ ಸೀಸನಲ್ಲಿ ಯಾರು ಹೊರಗಡೆಯಿಂದ ಬರ್ತಾರೋ ಈ ಸೀಸನ್ನೇ ಬೆಸ್ಟು, ಈ ಸೀಸನ್ನೇ ಹಿಟ್ಟಾಗಿರೋದು ಅಂತ ಹೇಳ್ತಾರೆ. ಅದು ಎಷ್ಟು ಮಾತ್ರ ನಿಜ ಅಂತ ನಮಗೆ ಗೊತ್ತು ಅಲ್ವಾ. ಇದಾದಮೇಲೆ ಹೊರಗಡೆ ಒಂದು ನಡೀತಾಯಿತ್ತು ಗೊತ್ತಾ, ಒಳಗಡೆ ಮೊಬೈಲ್ ಯೂಸ್ ಮಾಡ್ತಾರೆ, ಚಾರ್ಜರ್ ಇತ್ತು ಸಂಗೀತ ಪಕ್ಕ, ಅದು ಏನಂತ ತೋರಿಸಿದ್ರು. ಅದು ಒಂಥರ ಚೆನ್ನಾಗಿತ್ತು ತೋರಿಸಿದ್ದು. ಅದಾದಮೇಲೆ ನಮ್ಮ ಇವರು ಯಾರದು ಪಂಚಾಯಿತಿ ಕಟ್ಟೆ ಮಾಡಿದ್ರು. ಇನ್ನೊಂದು, ಈ ಪಂಚಾಯಿತಿ ಕಟ್ಟೆ ಮಾಡೋಕ್ಕೆ ಮುಂಚೆ, ಕೋರ್ಟ್ ಸೀನ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ನಾನು ನೋಡಿದ್ದು ಏನಂದರೆ, ಇವರು ಕಂಟೆಸ್ಟೆಂಟ್ಗೋಸ್ಕರ ಬಂದಿದ್ದಾರಾ ಇಲ್ಲ ಸಂಗೀತ ಮೇಡಮ್ಗೋಸ್ಕರ ಬಂದಿದ್ದಾರಾ ಅಂತ. ಯಾಕಂದರೆ ಎಲ್ಲರಿಗೂ ಎಲ್ಲನೂ ಪ್ರಾಬ್ಲಮ್ ಆಗಿದೆ. ಸಂಗೀತ ಒಬ್ಬರಿಗೆ ಆಗಿಲ್ಲ, ಅವರೊಬ್ಬರೇನ ಕಾರ್ನರ್ ಮಾಡಿಲ್ಲ. ಇದನ್ನು 2 ಡೇಸ್ ಎಪಿಸೋಡಲ್ಲಿ ಹೇಳಿದ್ದೀನಿ. ಇದು ಪಕ್ಕ ಒಳಗೆ ಹೋಗ್ಬಿಟ್ಟು ನಾನೊಬ್ಬನ್ನೇ ಇದು ಮಾಡ್ತಾರೆ, ಕಾರಣ ಮಾಡ್ತಾರೆ ಅಂತ ಯಾವಾಗ ಅವರು ಇದು ಮಾಡಿದ್ರೆ ಆವಾಗಲೇ ಗೊತ್ತಾಯಿತು. ಇದನ್ನು ಬಂದು ಶ್ರುತಿ ಮೇಡಮ್ನ ನಾವು ಸೀಸನ್ 3ಯಲ್ಲಿ ಕಂಟೆಸ್ಟೆಂಟಾಗಿ ತುಂಬ ಸೂಪರಾಗಿ ಆಡಿದ್ರು. ಬಟ್ ಅವ್ರು ಈ ಲೆವೆಲ್ಗೆ ಎಳೆದು ಒಬ್ಬರಿಗೆ ಬಯಾಸಾಗಿ ಮಾತಾಡೋದು ನನಗೆ ಯಾಕೋ ಸರಿ ಅನಿಸಿಲ್ಲ. ನಿಮಗೆ ಏನು ತಿಳಿಯುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಕೋರ್ಟ್ ಸೀನ್ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರಾಗಿ ಒಂದೊಂದು ಇಶ್ಯೂ ಆಗಿ ತೊಗೊಂಡ್ಬರ್ತಾಯಿದ್ರು. ಅದರಲ್ಲಿ ಏನಂದರೆ, ನಮ್ಮ ಇವರು ಯಾರದು ತುಕಾಲಿ ಸಂತೋಷ್ ಅವ್ರದ್ದು ಏನಂದರೆ, ನಾನು ಹೋಗ್ಬಿಟ್ಟು ಕ್ಷಮೆ ಕೇಳಿದೆ. ಇದು ಕಂಪ್ಲೇಂಟಾಗಿ ಬಿಗ್ ಬಾಸ್ ಎಲ್ಲ ಬರ್ಕೊಟ್ಟಿದ್ದು ಗೊತ್ತಾಯಿತು. ಬಟ್ ಅವರು ಹ್ಯಾಂಡ್ಲ್ ಮಾಡಿದ ರೀತಿ ನನಗೆ ಯಾಕೋ ಸರಿ ಅನಿಸಿಲ್ಲ. ಫಸ್ಟು ಈ ಲಕ್ಸುರಿ ಬಜೆಟಲ್ಲಿ ವಾರ ಕಳ್ಕೊಳ್ತಾ ಇದ್ದಾರಲ್ಲ, ಅದಕ್ಕಂತ 4 ಜನ ಹೊರಗಡೆ ಕಳಿಸಿದ್ರು. ಕಾರ್ತಿಕ್, ತನಿಷಾ, ಮೈಕಲ್ಲು ಮತ್ತು ಸಂಗೀತ 4 ಜನ ಹೋದರು. ಅಲ್ಲೂ ಮಿಸ್ ಆಯಿತು. ಪ್ರತಾಪ್ ಅವ್ರು ಬರೀತಾಯಿದ್ರು. ಇದ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ? ಆಯಿತು, ಅವ್ರು ಚೆನ್ನಾಗಿ ಆವಾಗ ವಿನಯ್ ಅವ್ರು ಹೇಳಿದ್ರು ಚೆನ್ನಾಗಿ ಅವ್ರು ಮಾಡ್ತಾರೆ ಅಂತ ಹೇಳ್ಕೊಂಡು ಕಳಿಸಿದ್ದು. ಯಾಕಂದರೆ ಅವರು 4 ಜನ ಓದಿದ್ರು, ಅವ್ರಿಗೆ ಕ್ಲೀನಾಗಿ ಗೊತ್ತಿರುತ್ತೆ ಅಂತ ನಾವು ಕಳಿಸಿದ್ದು ಅಂತ. ಆಯಿತು, ಇವರು ಶ್ರುತಿಯವ್ರು ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಅವ್ರು ಒಳಗೋದಾಗ ಯಾರು ಏನೇನು ಕಮೆಂಟ್ ಮಾಡಿದ್ರು ಅಂತ ಯಾರು ನೋಡೋಕೆ ಇಷ್ಟಪಡ್ತೀರ ಅಂದರೆ ಎಲ್ಲರೂ ಬೇಡ ನೋಡೋದು ಬೇಡ, ಅದು ತುಕಾಲಿ ಅವರು ಬೇಡ ನೋಡೋದು ಬೇಡ ಅಂತ ಹೇಳಿದ್ರು. ಅವಾಗ ಇಷ್ಟು ಬೇಡ ಅಂದಿದ್ದಕ್ಕೆ ಹಾಕ್ಬೇಕಂತ ಅನಿಸುತ್ತೆ. ಅವಾಗ ನಾನು ಹಾಕ್ಬಾರ್ದು ಅಂದರೆ ಸಂಗೀತ ಅವ್ರ ಹತ್ರ ಬೇಡ ಅಂತ ಹೇಳಿ ಇದೇನು ಸಂಗೀತ ಅವ್ರಿಗೆ ಪಿ ಆರ್ ವರ್ಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ.
ಇವ್ರ ಲೆವೆಲ್ ಬಿಟ್ಟು ಕೆಳಗೆ ಇಳಿತಾ ಇದ್ದಾರೆ. ಆ್ಯಸ್ ಅನ್ ಆ್ಯಕ್ಟ್ರು ಒಳ್ಳೆ ಆ್ಯಕ್ಟ್ರು, ಬಟ್ ಈ ಲೆವೆಲ್ಗೆ ಈ ಥರ ಆ್ಯಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಟಿಂಗ್ ಅಂದರೆ ಏನು, ಓವರ್ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಏನಕ್ಕೆ ಇದೆಲ್ಲ ಮಾತುಗಳು? ಆ್ಯಕ್ಟಿಂಗ್ ಅಂದರೆ ಏನು, ಓವರ್ ಆ್ಯಕ್ಟಿಂಗ್? ಆ ಟೈಮಲ್ಲಿ ಸೀರಿಯಸ್ಸಾಗಿ ಏನೋ ಮಾತಾಡೋ, ಇವಾಗ ಏನೋ ಏನೋ ಕಾಮಿಡಿ ಮಾಡೋ ಥರ ಇದೇ ಇರೋದು. ಬೇರೆಯವ್ರಿಗೂ ಸುದೀಪ್ ಸರ್ಗಿರೋ ಡಿಫ್ರೆನ್ಸು ಇದೆ. ಆದರೆ ಈ ಲೆವೆಲ್ಗೆಲ್ಲ ಇಳಿದಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಓವರ್ ಆ್ಯಕ್ಟಿಂಗ್ ಇವರೇ ಮಾಡಿದ್ದು, ಶ್ರುತಿಯವ್ರು ಮಾಡಿದ್ದು ಓವರ್ ಆ್ಯಕ್ಟಿಂಗ್. ಅದೇ ಆ್ಯಕ್ಟಿಂಗ್, ಓವರ್ ಆ್ಯಕ್ಟಿಂಗ್ ಅನ್ನೋದು. ಒಳಗೆ ನೋಡಿದಾಗ ಇವು ಯಾರು ಏನು ಕಮೆಂಟ್ ಮಾಡೋದು ನೋಡಿದ್ರ ಅಂತ ತೋರಿಸಿದ್ರು. ಏನು ತಪ್ಪಾಗಿ ಕಮೆಂಟ್ ಮಾಡಿಬಿಟ್ರು ಯಾರು? ಏನೂ ಇಲ್ಲ. ಏನು ಅವರೇನು ಸುಮ್ಮನೆ ಕೂತ್ಕೊಳ್ಳೋಕ್ಕೇನು ಬೊಂಬೆಗಳವರು? ಇವಾಗ ಒಂದು ಕ್ರಿಕೆಟು ಟಿ ವಿಲಿ ನೋಡ್ತಾ ಇದ್ದೀರ, ಇಬ್ಬರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ, ಕೊಹ್ಲಿ ಇನ್ನೊಬ್ರು ಯಾರೋ ಆಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಬಾಲ್ 4 ಹೊಡಿಬೇಕಿತ್ತು, ಹೊಡಿಯೋಕ್ಕಾಗಿಲ್ಲ. ನಾವೇನಂತೀವಿ, ಅಯ್ಯೋ ಹೊಡಿಯೋ ಮಿಸ್ ಆಯ್ತಲ್ಲೋ ಅಂತ ಹೇಳ್ತಾರೆ. ಆ ಥರ ಇದೆ ತಾನೇ. ಏನು ಇವ್ರು ಬೊಂಬೆಗಳ ಸುಮ್ಮನೆ ಕೂತಿರೋಕ್ಕೆ? ಏನು ಲಾಜಿಕಲ್ ಮಾತಾಡೋರೋ ಗೊತ್ತಿಲ್ಲ ಅವ್ರು. ಶ್ರುತಿ ಮೇಡಮ್ ಸೀಸನ್ 3 ಅದು ಹೆಂಗೆ ಹೊಡೆದ್ರು ಈಗ ಗೊತ್ತಾಗ್ತಾಯಿದೆ. ಕಷ್ಟ ಬಿದ್ದು ಆಡಿ ಹೊಡೆದ್ಬಿಟ್ಟು ಈ ಲೆವೆಲ್ಗೆ ಇಳಿದ್ರೆ ಇವ್ರು ಯಾರಿಗೆ PRT ವರ್ಕ್ ಮಾಡೋಕ್ಕೆ ಬಂದರು? ಇವರು ಬರೀ ಹುಡುಗಿರಿಗೆ PR ಮಾಡೋಕ್ಕೆ ಬಂದರೆ ಏನೋ ಗೊತ್ತಿಲ್ಲ. ಅದೊಂದು ಇಶ್ಯೂ ಆಯಿತಾ. ನೆಕ್ಸ್ಟ್ ನಮ್ಮ ಇವರು ಯಾರು, ವಿನಯ್ ಅವರು ಮತ್ತು ಪ್ರತಾಪ್ ಅವರು ವೀಕ್ ಡೇಸಲ್ಲೆಲ್ಲ ಒಂದು ಮಾತಾಡ್ತಾರೆ, ವೀಕೆಂಡಲ್ಲಿ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾರು ಒಪಿನಿಯನ್? ಸಂಗೀತ ಅವರು ಮೊದಲೇ ಕೇಳಬೇಕಾ? ಹೌದು, ವೀಕಲ್ಲೆಲ್ಲ ಈ ಥರ ಮಾತಾಡ್ತಾರೆ, ಎಲ್ಲರ ಹತ್ರ ಜಗಳ ಆಡ್ತಾರೆ, ನನ್ನ ಹತ್ರ ಎಲ್ಲ ವೀಕೆಂಡ್ ಏನೂ ಗೊತ್ತಿಲ್ಲದ ಥರ ಮಾತಾಡ್ತಾರೆ. ಹೌದು, ನಮ್ರತವ್ರು ಕರೆಕ್ಟಾಗಿದ್ರು. ಹೌದು, ಅವರು ಮೆಲೋಡೌನಾಗಿ ಮಾತಾಡ್ತಾರೆ, ಇದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅದಕ್ಕೆ ಅವ್ರು ಹೇಳಿದ್ರು, ಹೌದು ವೀಕ್ ಡೇಸಲ್ಲಿ ಮಾತಾಡಿದ್ರೆ ವೀಕೆಂಡಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ರೆಸ್ಪೆಕ್ಟ್ ಟುವರ್ಡ್ಸ್ ಸುದೀಪ್ ಸಾರು, ಮತ್ತು ಅವರು ವಾರದಲ್ಲೆಲ್ಲ ನಡೆದಿಲ್ಲ ನೋಡ್ಕೊಂಡು ಹೇಳ್ತಾರೆ. ಅವ್ರು ಹೇಳೋದನ್ನು ನಾವು ಕೇಳಬೇಕಷ್ಟೇ, ಆರ್ಗ್ಯೂ ಮಾಡೋಕ್ಕಲ್ಲ ಇರೋದು ಅಂತ ಹೇಳಿದ್ದು ಕರೆಕ್ಟು. ಬಟ್ ನನ್ನ ಪಾಯಿಂಟ್ ನಾನು ಏನು ಮಾತಾಡಬೇಕು ಅಂತಿದ್ದೀನೋ ಅದು ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಕಾಮಾಗಿ ಮಾತಾಡ್ತೀನಿ ಅಷ್ಟೇ ಅಂತೇಳಿ. ಅದನ್ನು ನಾವು ನೋಡಿದ ಮಟ್ಟಿಗೆ ಅದು ಕರೆಕ್ಟೇ. ಇದರಲ್ಲೇನಿದೆ ಕಂಪ್ಲೇಂಟ್ಸ್ ಇದೆ, ಅವ್ರು ಮಾತಾಡೋ ಶೈಲಿ ಚೇಂಜ್ ಅಷ್ಟೇ, ಬಟ್ ಅವ್ರು ಮಾತಾಡೋ ಪಾಯಿಂಟ್ಸು ಕರೆಕ್ಟಾಗಿರುತ್ತೆ ಅಂತೇಳಿದು. ಇದು ಒಂದರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ದಂಗಿತ್ತು. ನೆಕ್ಸ್ಟು ಇವ್ರದ್ದು ಯಾರದು, ಪ್ರತಾಪ್ ಅವ್ರದ್ದು ತಗೊಂಬಿಟ್ಟು ಇಲ್ಲ ಅದಕ್ಕೆ ಮುಂಚೆ ಸಂಗೀತ ಅವ್ರದ್ದು ಏನಂತ ಈಗೋ, ಅವ್ರು ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕೆ ತುಂಬ ಈಗೋ ಹರ್ಟಲ್ಲಿ ಏನೇನೋ ಮಾಡ್ತಾಯಿದ್ದಾರೆ ಅಂತ ಮಾತಾಡೋದಕ್ಕೆ ಮೈಕಲ್ ಅವರು ಮಾತಾಡೋದು. ಹೌದು, ಒಬ್ಬೊಬ್ರಿಗೆ ಅವ್ರು ಸ್ಕ್ರೀನ್ ಸ್ಪೇಸ್ ಕೊಡ್ತೀನಿ ಅದು ಅಂತ ಹೇಳ್ತಾಯಿದ್ರು. ಅವ್ರು ಯಾರು ಸ್ಕ್ರೀನ್ ಸ್ಪೇಸ್ ಕೊಡೋಕ್ಕೆ? ನಾವು ಮಾತಾಡ್ತೀವಿ, ನಾವು ಆಟ ಆಡ್ತೀವಿ, ಸ್ಕ್ರೀನ್ ಸ್ಪೇಸ್ ಏನು ಕೊಡೋದು? ಆಡಿಲ್ಲ, ಅದಕ್ಕೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಮೌಂಟ್ ಕೊಟ್ಟು ಇದು ಮಾಡಿದ್ರು. ಇದು ಏನು ಲೆಕ್ಕ? ಆಡದೆ ಅವ್ರಿಗೆ ಅಷ್ಟು ದುಡ್ಡಾ ಅಂತ ಹೇಳಿದ್ರು. ಕಾರ್ತಿಕ್ ಅವರು ಹೇಳಿದ್ರು, ಹೌದು ಮೇಡಮ್, ಅವರು ನಾನು ದುಡ್ಡು ನನ್ನ ಖರೀದಿ ಮಾಡಿದ ಮೇಲೂ ಆಮೇಲೆ ನಾನು ಬೇಡ ಅಂತ ಅವ್ರ ಆಫರ್, ತನಿಷಾರ್ ಆಫರ್ ಜಾಸ್ತಿ ಇತ್ತು, ನಾನು ಅಲ್ಲಿಗೆ ಹೋದಕ್ಕೆ ಈ ಆಡಿ ಇಷ್ಟ ಇದ್ರೆ ಆಡಿ, ಇಲ್ಲಾಂದ್ರೆ ಹೋಗಿ ಅಂತ ಹೇಳಿದ್ರು. ತಪ್ಪಲ್ವ ಅಂತ ಅಲ್ಲೂ ಶ್ರುತಿಯವರು, ನೀವು ಖರೀದಿ ಮಾಡಿದ್ಮೇಲೆ ಈ ಥರ ಮಾಡಿ ತಪ್ಪಲ್ವಾ ಅಂತ ಹೇಳಿದ್ರು. ಅದು ನಾನು ಹೇಳಿದ್ದೀನಿ ತಪ್ಪು ಅಂತ. ಬಟ್ ಅದು ಏನಪ್ಪ ಅವ್ರು ಏನು ಮಾತಾಡೋ ಸಂಗೀತ ಅವ್ರಿಗೆ ಏನಕ್ಕೆ ಅಷ್ಟು ಚೊಂಬಿಡಿದ್ರೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳಿ ಕಳಿಸಿದ್ರೋ ಇಲ್ಲ ಅವರಾಗೆ ಮಾತಾಡಿದ್ರೋ, ಹುಡುಗಿರೇ ವಿನ್ ಆಗಿಲ್ಲ ಅಂತ ಹೇಳ್ಕೊಂಡು ಇದು ಮಾಡಿದ್ದಕ್ಕೆ ಅವರು ವಿನ್ ಮಾಡಿಸ್ಬೇಕಂತ ನಾವು ಮಾಡೋರ, ಅದು ನನಗೆ ಗೊತ್ತೇ ಇಲ್ಲ. ಇದಾಯಿತು. ನೆಕ್ಸ್ಟು ಪ್ರತಾಪ್ ಅವರು ಈಗ ಆ್ಯಕ್ಟಿಂಗಲ್ಲಿ ಇದ್ದಾರೆ. ಅವರು ಇಷ್ಟು ದಿವಸ ಅಲ್ಲಿ ಏನೋ ರಷ್ಯಾ ಅಮೇರಿಕಾ ಅದು ಅಂತ ಹೇಳ್ತಾಯಿದ್ರು, ಈಗ ಬರೀ ಮಂಡ್ಯ ಭಾಷೆ ಅಂತ ಮಾತಾಡ್ತಾಯಿದ್ದಾರೆ. ಇದು ಯಾರನ್ನ ಅವ್ರನ್ನ ಕರೆಕ್ಟ್ ಮಾಡೋಕ್ಕಲ್ಲ, ಇದು ಆ್ಯಕ್ಟಿಂಗ್ ಅಲ್ವಾ ಅಂತ ಹೇಳಿದರು. ಇದನ್ನು ನಾನು ಕೆಲವು ಚೇಂಜಸ್ ಮಾಡಿದ್ದೀನಿ, ಬಟ್ ಕೆಲವು ಬಂದುಬಿಟ್ಟು ಹೌದು ಅವರು ಚೆನ್ನಾಗಿ ಕಾಣಬೇಕು, ಇದು ಅಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಸಾಗಿ ಅವ್ರು ಮಾಡಲೇಬೇಕಾಗುತ್ತೆ. ಇದರಲ್ಲೇನು ನನಗೇನು ತಪ್ಪೇನಂತಿಲ್ಲ. ಇದು ಮುಗಿದ ಮೇಲೆ ತಿರ್ಗಾ ಶ್ರುತಿ ಅಂತ ಸಂಗೀತಗೆ ವಿನಯ್ಗೆ ಆ ಡುಬಾಕ್ ಅನ್ನೋ ವಿಷಯಕ್ಕೆ ಜಗಳ ಆಯಿತು. ಅದಕ್ಕೂ ಹೆಂಗಿದ್ರು ಯಾರಿಗೆ ತೀರ್ಪು ಬರುತ್ತಂತ ಗೊತ್ತು. ಇಷ್ಟಕ್ಕೇ ರಿವ್ಯೂ ಮುಗೀತು. ಇವತ್ತು ಸುದೀಪ್ ಸರ್ ಬರೋಲ್ಲ ಗೊತ್ತಾಯಿತು, ನೋಡ್ಬೇಕು ಇವತ್ತೇನು ಟಾಸ್ಕ್ ಆಡಿಸ್ತಾರೆ ಅಂತ. ನನಗೆ ಗೊತ್ತಿದ್ದು ಶ್ರುತಿಯವ್ರನ್ನ ಕರೀಲೇಬಾರ್ದು ಅಂತ ನನ್ನ ಅನಿಸಿಕೆ. ಅವ್ರು ಬಂದಿಲ್ಲ ಅಂತ ಲಾಸ್ಟ್ ಇಯರು ಒಂದು ಸಲ ಬಂದಿಲ್ಲ, ಆ ಟೈಮಲ್ಲಿ ಒಳಗಡೆ ಇದು ಏನೋ ಗೇಮ್ಸ್ ಆಡಿಸಿ ಟಾಸ್ಕ್ ಮಾಡಿ ಎಲ್ಲ ಇದು ಮಾಡಿದ್ರೆ ಆ ಥರ ಮಾಡ್ಬೋದಿತ್ತು. ಈ ಸಲ ಏನಕ್ಕೆ ಕರೆದ್ರೋ ಗೊತ್ತಿಲ್ಲ. ಇಷ್ಟು ಹೇಳಿ ನಾನು ರಿವ್ಯೂ ಮುಗಿಸ್ತೀನಿ. ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್.